ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಕೂಡ ಒಂದೊಳ್ಳೆಯ ಕಥೆಯನ್ನು ನಾವು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ. ಆ ಕತೆ ನಿಮ್ಮ ಎಲ್ಲರ ಜೀವನಕ್ಕೂ ಒಂದು ಸ್ಫೂರ್ತಿದಾಯಕವಾಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದೂರಲ್ಲಿ ಒಬ್ಬ ಎಳೆನೀರಿನ ವ್ಯಾಪಾರಿ ವಾಸವಾಗಿರ್ತಾನೆ. ಅವನ ವ್ಯಾಪಾರ ಎಷ್ಟು ಸುಂದರವಾಗಿ ನಡೀತಾ ಇತ್ತು ಅಂದರೆ ಅವನಿಗೆ ಸದ್ತಹ ದುಡ್ಡು ಎನಿಸೋದಕ್ಕೂ ಪುರುಸತ್ತಿರಲಿಲ್ಲ. ಅಷ್ಟು ಒಳ್ಳೆಯ ವ್ಯಾಪಾರ ಆ ವ್ಯಕ್ತಿಯ ಅಂಗಡಿಯಲ್ಲಿ ನಡೀತಾ ಇತ್ತು. ಹೀಗೆ ಒಂದು ದಿನ ಆ ಅಂಗಡಿಗೆ ಎಳನೀರು ಕುಡಿಯೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಗೆ ಒಂದು ಕ್ಷಣ ಆ ಅಂಗಡಿಯಲ್ಲಿನ ಕಸ್ಟಮರ್ಸ್ ನೋಡಿ ಕ್ಷಣ ಮಾತ್ರಕ್ಕೆ ದಿಗ್ಭ್ರಮೆಗೊಳ್ಳುವಂತಹ ಸ್ಥಿತಿಗೆ ತಲುಪ್ತಾನೆ. ಯಾಕಂದ್ರೆ ಆ ಅಂಗಡಿಯಲ್ಲಿ ಅಷ್ಟೊಂದು ಕಸ್ಟಮರ್ಸ್ ಎಳನೀರು ಕುಡಿತಾ ಇರ್ತಾರೆ. ಆ ಅಂಗಡಿಯ ಮಾಲೀಕನಿಗೆ ಎಳನೀರು ಕುಡಿದಕ್ಕೂ ಪುರುಸತ್ತಿರಲಿಲ್ಲ. ಅಷ್ಟೊಂದು ಒಳ್ಳೆಯ ವ್ಯಾಪಾರದಲ್ಲಿ ಆ ವ್ಯಕ್ತಿ ಮಗ್ನನಾಗಿರೋದನ್ನ ನೋಡಿ ಆ ವ್ಯಕ್ತಿ ನನಗೊಂದು ಎಳನೀರು ಕೊಡಿ ಸಾರ್ ಅಂತ ಕೇಳ್ತಾನೆ. ಆ ವ್ಯಕ್ತಿಗೂ ಅಂಗಡಿಯ ಮಾಲೀಕ ಎಳನೀರು ಕೊಡ್ತಾನೆ. ಎಳನೀರು ಕುಡಿತಾ ಆ ವ್ಯಕ್ತಿ ಅಂಗಡಿಯ ಮೇಲಿನ ಬೋರ್ಡನ್ನು ನೋಡ್ತಾನೆ. ಆ ಬೋರ್ಡನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆ ಅಂಗಡಿಯ ಬೋರ್ಡ್ ಮೇಲೆ ಬರೆದಿರುತ್ತೆ ಏನು ಅಂತ ಗೊತ್ತಾ? ನಮ್ಮಲ್ಲಿ ಸಿಹಿಯಾದ ಎಳನೀರು ಸಿಗುತ್ತದೆ ಅಂತ. ಆ ಬೋರ್ಡನ್ನು ನೋಡಿದ ತಕ್ಷಣ ಅಂಗಡಿಯ ಮಾಲೀಕನಿಗೆ ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಸರ್, ನೀವು ಅಂಗಡಿಯ ಮೇಲೆ ಈ ತರಹ ಬೋರ್ಡ್ ಬರೆಸಿದ್ದಂತೂ ನಿಜ, ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಆ ಬೋರ್ಡ್ನಲ್ಲಿ ಒಂದೇ ಒಂದು ಕೊರತೆ ಕಾಣ್ತಾ ಇದೆ. ಆ ಕೊರತೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸಿಹಿಯಾದ ಎಳನೀರು ಸಿಗುತ್ತದೆ ಅಂತ ಬರೆದಿದ್ದೀರಲ್ವಾ, ಎಳನೀರು ಎಲ್ಲ ಕಹಿಯತ್ತ ಸಿಗುತ್ತಾ? ಎಲ್ಲ ಕಡೆ ಎಳನೀರು ಸಿಹಿಯಾಗಿಯೇ ಸಿಗುತ್ತಲ್ವಾ ಸರ್? ಅದಕ್ಕೆ ನೀವು ನಮ್ಮಲ್ಲಿ ಸಿಹಿಯಾದ ಎಳನೀರು ಸಿಗುತ್ತದೆ ಅನ್ನಕ್ಕಿಂತ ನಮ್ಮಲ್ಲಿ ಎಳನೀರು ಸಿಗುತ್ತದೆ ಅಂತ ಬರೀರಿ, ಆಗ ನೋಡಿ ನಿಮ್ಮ ವ್ಯಾಪಾರ ಮತ್ತಷ್ಟು ದುಪ್ಪಟ್ಟಾಗತ್ತೆ ಅಂತ ಆ ವ್ಯಕ್ತಿಗೆ ಹೇಳ್ತಾನೆ. ಆ ಎಳನೀರು ಮಾರುವವನಿಗೆ ಆ ವ್ಯಕ್ತಿ ಹೇಳಿದ್ದು ಸರಿ ಅನ್ಸುತ್ತೆ. ಹೌದಲ್ವಾ, ನಾನು ಬರೆಸಿದ್ದು ತಪ್ಪಾಯ್ತು ಅಂತ ತಕ್ಷಣವೇ ಪೇಂಟರ್ನನ್ನು ಕರೆಸಿ ನಮ್ಮಲ್ಲಿ ಸಿಹಿಯಾದ ಎಳನೀರು ಸಿಗುತ್ತದೆ ಅಂತ ಬರೆದಿದ್ದು ಅದನ್ನ ಎಲ್ಲವೂ ಅಳಿಸಿ ನಮ್ಮಲ್ಲಿ ಎಳನೀರು ಸಿಗುತ್ತದೆ ಅಂತ ಬರೆದಿರ್ತಾನೆ. ಅದನ್ನ ನೋಡಿ ಮತ್ತೊಬ್ಬ ವ್ಯಕ್ತಿ ಕೆಲವು ದಿನಗಳ ನಂತರ ಬಂದು ಆ ಬೋರ್ಡನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡ್ತಾನೆ. ಅವನು ಕೂಡ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾನೆ. ಎಳನೀರು ಮಾರುವವನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಈಗಾಗಲೇ ಒಂದು ಸಲ ಸರಿಪಡಿಸಿದ್ದೀನಲ್ಲ, ಇದರಲ್ಲಿ ಏನು ಕೊರತೆ ಇದೆ ಅಂತ ಆ ವ್ಯಕ್ತಿ ಒಂದೇ ಸಮನೆ ಬೋರ್ಡನ್ನು ನೋಡ್ತಾನೆ. ಹೇಳಿ ಸರ್, ಆ ಬೋರ್ಡ್ನಲ್ಲಿ ಏನು ನಿಮಗೆ ಕೊರತೆ ಕಾಣ್ತಾ ಇದೆ ಅಂತ. ಆ ವ್ಯಕ್ತಿ ಹೇಳ್ತಾನೆ, ನಮ್ಮಲ್ಲಿ ಎಳನೀರು ಸಿಗುತ್ತದೆ ಅಂತ ಬರೆದಿದ್ದೀರಲ್ವಾ, ನಿಮ್ಮಲ್ಲಿ ಎಳನೀರು ಸಿಕ್ಕೇ ಸಿಗುತ್ತೆ, ನಮ್ಮಲ್ಲಿ ಅಂತ ತೆಗೆದು ಎಳನೀರು ಸಿಗುತ್ತದೆ ಅಂತ ಮಾತ್ರ ಬರೀರಿ ಅಂತ ಹೇಳ್ತಾನೆ. ಆ ವ್ಯಕ್ತಿ ಅದನ್ನೂ ಅಳಿಸಿ ಹಾಕ್ತಾನೆ. ನಮ್ಮಲ್ಲಿ ಎಳನೀರು ಸಿಗುತ್ತದೆ ಅಂತ ಬರೆದಿದ್ದನ್ನು ಅಳಿಸಿ ಎಳನೀರು ಸಿಗುತ್ತದೆ ಅಂತ ಬರೀತಾನೆ. ಹೀಗೆ ಕೆಲವು ದಿನಗಳವರೆಗೆ ಇದು ಕೂಡ ಸಾಗುತ್ತೆ. ಕೆಲವು ದಿನಗಳ ನಂತರ ಮತ್ತೊಬ್ಬ ವ್ಯಕ್ತಿ ಆ ಬೋರ್ಡ್ ಮೇಲೇನೆ ನೆಟ್ಟಗಣ್ಣಿನಿಂದ ನೋಡ್ತಾನೆ. ಅಲ್ಲಿ ಎಳನೀರು ಸಿಗುತ್ತದೆ ಅಂತ ಬರೆದಿರುತ್ತೆ. ಆ ವ್ಯಕ್ತಿ ಮತ್ತೆ ಎಳನೀರು ಮಾರುವವನಿಗೆ ಹೇಳ್ತಾನೆ, ನೋಡಿ ಸರ್, ನಿಮ್ಮ ಅಂಗಡಿಯ ಬೋರ್ಡ್ ಮೇಲೆ ನೀವು ಎಳನೀರು ಸಿಗುತ್ತದೆ ಅಂತ ಬರೆದಿದ್ದೀರಾ, ಅಸಲಿಗೆ ನೀವು ಎಳನೀರು ತಾನೇ ಮಾರ್ತಾ ಇದ್ದೀರಾ, ಹಾಗಂದ್ಮೇಲೆ ಅಲ್ಲಿ ಸಿಗುತ್ತದೆ ಅಂತ ಯಾಕೆ ಬರೆದಿದ್ದೀರಾ? ಕೇವಲ ಎಳನೀರು ಬರೀರಿ ಅಂತ ಹೇಳ್ತಾರೆ. ಅದನ್ನೂ ಅಳಿಸಿ ಹಾಕ್ತಾನೆ. ಎಳನೀರು ಅಂತ ಅಷ್ಟೇ ಇಡ್ತಾನೆ. ಹೀಗೆ ಕೆಲವು ದಿನಗಳವರೆಗೆ ಇದು ಕೂಡ ಹಾಗೆ ಸಾಗುತ್ತೆ. ಕೆಲವು ದಿನಗಳ ನಂತರ ಮತ್ತೊಬ್ಬ ವ್ಯಕ್ತಿ ಬಂದು, ಏನ್ ಸರ್, ಇಲ್ಲಿ ಕೇವಲ ಎಳನೀರು ಅಂತ ಬರೆದಿದ್ದೀರಾ, ನಿಮ್ಮ ಅಂಗಡಿಯಲ್ಲಿ ನೀವು ಎಳನೀರು ಮಾರದೆ ಮತ್ತೆ ನೀವು ಬಿಸ್ಕೆಟ್ ಮಾರ್ತೀರಾ, ನೀವು ಎಳನೀರು ತಾನೇ ಮಾರ್ತೀರಾ, ಹಂಗಂದ್ಮೇಲೆ ಅಲ್ಲಿ ಎಳನೀರು ಅಂತ ಯಾಕೆ ಬರ್ತಿದ್ದೀರಾ? ಅದನ್ನೆಲ್ಲ ಅಳಿಸ್ಬೇಡಿ, ಏನೂ ಬರಿಬೇಡಿ, ನಿಮ್ಮ ವ್ಯಾಪಾರ ನೋಡಿ ಎಷ್ಟು ಚೆನ್ನಾಗಿ ಸಾಗತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದನ್ನೂ ನೋಡ್ತಾನೆ. ಆ ವ್ಯಕ್ತಿಯ ಮಾತನ್ನೂ ಕೇಳಿದ ಆ ಎಳನೀರಿನ ವ್ಯಾಪಾರಿ ಆ ಬೋರ್ಡ್ ಮೇಲೆ ಬರೆದಿದ್ದ ಎಳನೀರು ಅಂತ ಕೂಡ ಅಳಿಸಿ ಹಾಕ್ತಾನೆ. ಕೆಲವು ದಿನಗಳವರೆಗೆ ವ್ಯಾಪಾರ ಚೆನ್ನಾಗಿಯೇ ಸಾಗ್ತಾ ಇರತ್ತೆ. ಆದರೆ ದಿನ ಕಳೆದಂತೆ ಆ ವ್ಯಕ್ತಿಯ ಎಳನೀರಿನ ವ್ಯಾಪಾರದಲ್ಲಿ ನಷ್ಟ ಉಂಟಾಗೋದಕ್ಕೆ ಶುರುವಾಗುತ್ತೆ. ಕೆಲವು ದಿನಗಳಲ್ಲಿ ಆ ವ್ಯಕ್ತಿ ಕಂಗಾಲಾಗ್ಬಿಡ್ತಾನೆ. ಅವನ ವ್ಯಾಪಾರದಲ್ಲಿ ಎಷ್ಟೊಂದು ನಷ್ಟ ಅನುಭವಿಸ್ತಾನಂದ್ರೆ ದಿನಕ್ಕೆ 10 ಎಳನೀರು ಹೋಗೋದು ಕೂಡ ಕಷ್ಟ ಅನಿಸ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಜನರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರಲ್ವಾ, ಅವರ ನೆನಪಾಗತ್ತೆ. ಅಸಲಿಗೆ ನಾವು ಹೆಂಗೆ ಬದುಕಿದ್ರು ಜನ ಮಾತಾಡ್ತಾನೆ ಇರ್ತಾರೆ. ಅವರಿವರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮತನವನ್ನು ನಾವೇ ಹಾಳು ಮಾಡ್ಕೋಬೇಕು. ನಾನು ನನ್ನ ಮನಸ್ಸಿಗೆ ತಕ್ಕ ಹಾಗೆ ನಮ್ಮಲ್ಲಿ ಸಿಹಿಯಾದ ಎಳನೀರು ಸಿಗುತ್ತದೆ ಅಂತ ಬೋರ್ಡ್ ಮೇಲೆ ಬರೆಸಿದ್ದೆ. ಆದರೆ ಅವರಿವರ ಮಾತನ್ನ ಕೇಳಿ
ನನ್ನ ವ್ಯಾಪಾರ ಚೆನ್ನಾಗಾಗುತ್ತಲ್ಲ ಅನ್ನುವ ಒಂದು ಆಸೆಯಿಂದ ನಾನು ಆ ಥರ ಮಾಡಿಬಿಟ್ಟೆ. ಆದರೆ ಇಲ್ಲಿ ಯಾವುದೂ ವರ್ಕ್ ಆಗಲಿಲ್ಲ. ಸ್ವತಃ ನಾವು ಮನಸ್ಸಿನಿಂದ ಏನು ಮಾಡ್ತೀವೋ, ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ನಾವು ಮಾಡಬೇಕು ಅಂತ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡುತ್ತೆ. ಆ ಎಳೆನೀರು ಮಾರುವವನಿಗೆ ಆಗ ಜ್ಞಾನೋದಯ ಆಗತ್ತೆ. ತಾನು ಮೊದಲು ಮನಸಾರೆ ತನ್ನ ಮನಸ್ಸಿನಿಂದ ಬರೆಸಿದ್ದ ಆ ನಮ್ಮಲ್ಲಿ ಸಿಹಿಯಾದ ಎಳೆನೀರು ಸಿಗುತ್ತದೆ ಅನ್ನೋ ಬೋರ್ಡನ್ನೇ ಮತ್ತೆ ಬರೀತಾನೆ. ಅವನ ವ್ಯಾಪಾರ ಮತ್ತೆ ಸುಗಮವಾಗಿ ನಡೆಯುತ್ತೆ. ಮೊದಲಿನ ತರಹ ಆ ವ್ಯಕ್ತಿ ಮತ್ತೆ ಸಂತೋಷವಾಗಿರೋದಕ್ಕೆ ಶುರು ಮಾಡ್ತಾನೆ. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ. ನಿಮಗೆ ಹೆಚ್ಚು ತಿಳಿಸಿ ಹೇಳುವ ಅಗತ್ಯ ಇಲ್ಲ ಅನ್ಕೋತೀನಿ. ಇನ್ನೊಬ್ಬರ ಮಾತನ್ನ ಕೇಳಿ ನಾವು ಹಾಳಾಗೋದು ಖಂಡಿತ. ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭ ಬಂದರೂ ನಾವು ಇನ್ನೊಬ್ಬರ ಸಲಹೆಗಳನ್ನ ಕೇಳಬೇಕು ನಿಜ, ಆದರೆ ಅವ್ರ ಮೇಲೇನೆ ಡಿಪೆಂಡ್ ಆಗಬಾರ್ದು. ನಮ್ಮತನವನ್ನ ನಾವು ಮರಿಬಾರ್ದು. ಇಂತಹ ಒಳ್ಳೆಯ ಸಂದೇಶಗಳೆಲ್ಲ ಮೋಟಿವೇಶನಲ್ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.